ವಿಶ್ವವಿಖ್ಯಾತ ಬೇಲೂರಿನ ಶ್ರೀ ಚನ್ನಕೇಶವ ಸ್ವಾಮಿಯವರ ದಿವ್ಯ ಬ್ರಹ್ಮ ರಥೋತ್ಸವ ರಾಜ್ಯ, ಹೊರ ರಾಜ್ಯ ಹಾಗೂ ತಾಲೂಕಿನಾದ್ಯಂತ ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸಿದ ಭಕ್ತಾದಿಗಳ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಜರುಗಿತು. ವಿಶ್ವವಿಖ್ಯಾತ ಬೇಲೂರು ಶ್ರೀ ಚನ್ನಕೇಶವ ಸ್ವಾಮಿಯವರ ರಥೋತ್ಸವವು ಸಡಗರ ಸಂಭ್ರಮದಿಂದ ಪ್ರಾರಂಭಗೊಂಡು ಇದೇ ಏಪ್ರಿಲ್ 10ರಂದು ನಡೆದ ದಿವ್ಯ ಚನ್ನಕೇಶವ ಸ್ವಾಮಿಯವರ ಜಾತ್ರಾ ಮಹೋತ್ಸವ ವಿಧಿವಿಧಾನದೊಂದಿಗೆ ಪ್ರತಿ ವರ್ಷದಂತೆ ರಾತ್ರಿ ವೇಳೆ ಶ್ರೀಯವರ 16 ಉತ್ಸವಗಳನ್ನು ಅದ್ದೂರಿಯಾಗಿ ಜರುಗಿದವು. ಇಂದು ಶ್ರೀ ಚನ್ನಕೇಶವ ಸ್ವಾಮಿಯವರ ದಿವ್ಯ ಬ್ರಹ್ಮ ರಥೋತ್ಸವದ ಸಂಭ್ರಮ ಸಡಗರದಿಂದ ದೇವಾಲಯದಲ್ಲಿ ಬೆಳಿಗ್ಗೆಯಿಂದಲೇ ಹಲವಾರು ಪೂಜಾ ವಿಧಿವಿಧಾನಗಳನ್ನು ಪೂರೈಸಿ ಶ್ರೀಯವರ ಉತ್ಸವ ಮೂರ್ತಿಯನ್ನು ಪುಷ್ಪಾಲಂಕಾರಗಳಿಂದ ಅಲಂಕೃತಗೊಳಿಸಿ ದಿವ್ಯ ಬ್ರಹ್ಮ ರಥದಲ್ಲಿ ತಂದು ಕೂರಿಸಲಾಯಿತು. ಇದೇ ಸಂದರ್ಭದಲ್ಲಿ ರಥಕ್ಕೆ ಪೂಜೆ ಸಲ್ಲಿಸಿದ ನಂತರ ಬಾಳೆಕಂದಿನ ಕಂಬವನ್ನು ಕತ್ತರಿಸಿ ದೇವಾಲಯದ ಆಗಮಿಕರ ಸೂಚನೆಯಂತೆ ನಗರಿ ಬಾರಿಸುವ ಮೂಲಕ ರಥ ಎಳೆಯಲು ಚಾಲನೆ ನೀಡಿದರು. ಅಲ್ಲಿ ನೆರೆದಿದ್ದ ಸಹಸ್ರಾರು ಭಕ್ತಾದಿಗಳಿಂದ ಗೋವಿಂದ ಗೋವಿಂದ ಎಂಬ ಜಯ ಘೋಷಣೆಯ ಮೂಲಕ ಶ್ರೀಯವರ ದಿವ್ಯ ಬ್ರಹ್ಮ ರಥವನ್ನು ದೇವಾಲಯದ ಆಗ್ನೇಯ ಮೂಲೆ ಸಮೀಪವಿರುವ ರಂಗಮಂದಿರದ ಬಳಿ ಭಕ್ತಾದಿಗಳು ಎಳೆದು ತರುವ ಮೂಲಕ ತಮ್ಮ ಭಕ್ತಿಭಾವ ಅರ್ಪಿಸಿದರು. ಇದೇ ವೇಳೆ ನೆರೆದಿದ್ದ ಸಹಸ್ರಾರು ಭಕ್ತಾದಿಗಳು ಬಾಳೆಹಣ್ಣನ್ನು ಮತ್ತು ದವನವನ್ನು ರಥಕ್ಕೆ ಎಸೆಯುವ ಮೂಲಕ ಭಕ್ತಿಗೆ ಪಾತ್ರರಾದರು. ಇದೇ ಸಂದರ್ಭ ಕಳೆದ 16 ದಿನಗಳಿಂದ ಸಂಘಟನೆಗಳು ಕುರಾನ್ ಪಠಣ ಪಠಿಸದಂತೆ, ಶಾಂತಿ ಸಭೆಯಲ್ಲಿ ಕುರಾನ್ ಪಠಣ ನಡೆಸದಂತೆ, ಇದಕ್ಕೆ ಅವಕಾಶ ಕೊಡದಂತೆ ಮನವಿ ಮಾಡಿದ್ದರು. ಅದರಂತೆ ಈ ಬಾರಿ ಸರ್ಕಾರದ ನಿರ್ದೇಶನದಂತೆ ಹಾಗೂ ಜಿಲ್ಲಾಧಿಕಾರಿಗಳ ಸೂಚನೆಯಂತೆ ದೊಡ್ಡಮೇದೂರಿನ ಮಲ್ವಿ ಭಾಷಾ ಕದ್ರಿ ಸಾಹೇಬ್ ಅವರು ಬಿಗಿ ಪೊಲೀಸ್ ಭದ್ರತೆಯೊಂದಿಗೆ ದೇಗುಲದ ಪ್ರಣಾಂಗದ ಕಚೇರಿ ಬಳಿ ಕುರಾನ್ ಪಠಣ ಮುದ್ರಾ ವಂದನೆ ಮಾಡಲು ಅವಕಾಶ ನೀಡಲಾಯಿತು. ನಂತರ ಸರ್ವಧರ್ಮದ ಸಂಕೇತವಾದ ಮೌಲಿ ಸಾಹೇಬರು ಮದ್ರ ವಂದನೆ ಸಲ್ಲಿಸಿದ ನಂತರ ದೇವಾಲಯದ ವತಿಯಿಂದ ನೀಡುವ ಕಾಣಿಕೆ ಸ್ವೀಕರಿಸಿ ಹೊರ ನಡೆದರು. ಇದೇ ಸಂದರ್ಭದಲ್ಲಿ ಪೊಲೀಸ್ ಡಿವೈಎಸ್ಪಿ ಅಶೋಕ್, ಪಿಎಸ್ಐಗಳಾದ ಎಜಿ ಪಾಟೀಲ್, ಸುರೇಶ್ ಅವರ ಸಮ್ಮುಖದಲ್ಲಿ ಸೂಕ್ತ ಬಂದೋಬಸ್ತು ಕಲ್ಪಿಸಿದರು. ನಂತರ ಶ್ರೀರವರ ದಿವ್ಯ ಬ್ರಹ್ಮ ರಥೋತ್ಸವವು 10:30ರಿಂದ 11 ಗಂಟೆವರೆಗೆ ನಡೆದ ಮಿಥುನ ಲಗ್ನದಲ್ಲಿ ರಥವನ್ನು ಭಕ್ತರು ಭಕ್ತಿ ಭಾವದಿಂದ ಜನರು ಎಳೆದು ಆಗ್ನೇಯ ಮೂಲೆಗೆ ತಂದು ನಿಲ್ಲಿಸಲಾಯಿತು. ಶುಕ್ರವಾರದಂದು ನಾಡಿನ ದಿವ್ಯ ರಥೋತ್ಸವ ಜರುಗಲಿದ್ದು ಎಲ್ಲ ಸರ್ವ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕೆಂದು ಶಾಸಕ ಎಚ್.ಕೆ. ಸುರೇಶ್ ಮನವಿ ಮಾಡಿದರು. إذا رجت فكانت هباء منبثا وكنتم أزواجا ثلاثا وأصحاب الميمنة ما أصحاب الميمنة وأصحاب المشيمة ما أصحاب المشيمة والسابقون السابقون أولئك المقربون في جنات النعيم ثلة من الأولين وقليلا من الآخرين على سرور موضونات متكئين عليها. ಇದೇ ವೇಳೆ ರಥ ಎಳೆಯುವ ಸಂದರ್ಭದಲ್ಲಿ ಪುರಸಭೆ ವತಿಯಿಂದ ಸಂಪೂರ್ಣ ರಸ್ತೆಗೆ ನೀರು ಹಾಕಿ ಸ್ವಚ್ಛ ಮಾಡಲಾಯಿತು. ಅದೇ ರೀತಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಸಂಪೂರ್ಣ ಸಿಸಿಟಿವಿ ಅಳವಡಿಸಲಾಗಿತ್ತು. ಹಾಗೆ ಭಕ್ತರಿಗೆ ತೊಂದರೆಯಾಗದಂತೆ ಅಪರ ಪೊಲೀಸ್ ಗಸ್ಟರ ನೇತೃತ್ವದಲ್ಲಿ ಹಾಗೂ ಡಿವೈಎಸ್ಪಿ ನೇತೃತ್ವದಲ್ಲಿ ಬಿಗಿ ಬಂದೋಬಸ್ತು ಕಲ್ಪಿಸಲಾಯಿತು. ರಥೋತ್ಸವ ಹಿನ್ನೆಲೆಯಲ್ಲಿ ಬೇಲೂರು ಚನ್ನಕೇಶವ ಸ್ವಾಮಿ ದರ್ಶನಕ್ಕೆ ಸಂಸದ ಶ್ರೀ ಎಸ್ ಪಟೇಲ್, ಮಾಜಿ ಸಚಿವ ಹಾಗೂ ಶಾಸಕ ಎಚ್.ಡಿ. ರೇವಣ್ಣ, ಮಾಜಿ ಶಾಸಕರಾದ ಬಿ. ಶಿವರಾಮ್, ಎಂ. ಲಿಂಗೇಶ್ ಹಲವಾರು ಗಣ್ಯರು ಆಗಮಿಸಿ ಸ್ವಾಮಿ ದರ್ಶನ ಪಡೆದರು. ಈ ವೇಳೆ ಜಿಲ್ಲಾಧಿಕಾರಿ ಸತ್ಯಭಾಮ, ದೇಗುಲದ ಆಡಳಿತಾಧಿಕಾರಿ ಕೆ.ಟಿ. ಶಾಂತಲಾ, ತಹಶೀಲ್ದಾರ್ ಎಂ. ಮಮತಾ, ಕಾರ್ಯನಿರ್ವಹಣಾಧಿಕಾರಿ ಯೋಗೇಶ್, ಸಿಪಿಐ ರೇವಣ್ಣ, ಜಗದೀಶ್ ಸೇರಿದಂತೆ ಇತರರು ಹಾಜರಿದ್ದರು. ಗಣೇಶ್, ಟಿವಿ 46 ಮಲೆನಾಡು ನ್ಯೂಸ್, ಬೇಲೂರು.